ಹೂವುಗಳ ಸೌಂದರ್ಯದ ಬಗ್ಗೆ ಅಥವಾ ಅದರ ಸುವಾಸನೆ ಬಗ್ಗೆ ಆಸಕ್ತಿಯನ್ನು ಹೊಂದದವರು ಯಾರಾದರೂ ಇದ್ದಾರೋ? ಹೂವುಗಳ ಸುಗಂಧವು ಅವುಗಳಲ್ಲಿರುವ ತೈಲಗಳ ಕಾರಣದಿಂದಾಗಿದೆ. ಒಂದು ಮರ ಅಥವಾ ಸಸ್ಯ ಬೆಳೆದಾಗ ಈ ತೈಲಗಳು ಉತ್ಪತ್ತಿಯಾಗುತ್ತದೆ. ಅಂತೆಯೇ ನಮ್ಮ ಜೀವನದ ಸುಗಂಧವು ನಮ್ಮ ಹೃದಯದಲ್ಲಿ ಉತ್ಪತ್ತಿಯಾಗುವ ತೈಲಗಳ ಪದಗಳಿಂದ ಬಂದಿದೆ. ಕೆಲವು ಜನರು ಜೀವನವೇ ಕಸದ ಹಾಗಿರುತ್ತದೆ. ಇನ್ನು ಕೆಲವು ಜನರ ಜೀವನವು ಗಂಧದ ಪರಿಮಳವನ್ನು ಹೊಂದಿರುತ್ತದೆ. ಇದರ ಹಿಂದಿನ ಕಾರಣವೇನು? ನಮ್ಮ ಜೀವನವು ಪದಗಳಿಂದ ತುಂಬಿರುತ್ತವೆ. ನಮ್ಮ ಜೀವಿತದಲ್ಲಿ ಪದಗಳು ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ಬಾಯಿಂದ ಬರುವ ಮಾತುಗಳು ಮುತ್ತುಗಳ ಹಾಗೆ ಇರಬೇಕು. ನಾವು ಮಾತನಾಡುವ ಮೊದಲು ಯೋಚಿಸಿ ಅನಂತರ ಮಾತನಾಡಬೇಕು. ನಮ್ಮ ಮಾತುಗಳು ಜ್ಞಾನ ಮತ್ತು ಉತ್ತಮವಾದ ಆಲೋಚನೆಗಳಿಂದ ತುಂಬಿರುತ್ತದೆ. ನಮ್ಮ ಮಾತು ಯಾವಾಗಲೂ ಸ್ಪಷ್ಟವಾಗಿರಬೇಕು. ನಮ್ಮ ಮಾತುಗಳಿಂದ ಕೆಲವೊಮ್ಮೆ ನಾವೇ ತೊಂದರೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ನಮ್ಮ ಮಾತುಗಳಿಂದ ನಾವು ಇತರರ ಹೃದಯವನ್ನು ನೋಯಿಸಬಾರದು. ನಮ್ಮ ಮಾತುಗಳು ಇತರರನ್ನು ಉತ್ತೇಜಿಸಬಹುದು ಅಥವಾ ಕುಗ್ಗಿಸಬಹುದು. ನಾವು ಎಚ್ಚರಿಕೆಯಿಂದ ಮಾತನಾಡಬೇಕು. ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಎಂದು ಬೈಬಲ್ ಹೇಳಿ